ಧನುರಾಶಿ ಮನೋರಂಜನೆಗೋಸ್ಕರವಾಗಿ ಹಣವನ್ನ ಖರ್ಚು ಮಾಡ್ತೀರಿ, ನಿಮ್ಮ ಖುಷಿಗೋಸ್ಕರವಾಗಿ ದುಡ್ಡು ಖರ್ಚಾಗುತ್ತೆ ಅಂತ. ಉದ್ಯೋಗದಲ್ಲಿ ಸಮಸ್ಯೆಯನ್ನು ಮಾಡ್ಕೊಳ್ತೀರಿ, ಏನೋ ಸಮಸ್ಯೆ ಬರುತ್ತೆ, ಅದನ್ನ ಸರಳ ಸುಲಭವಾಗಿ ಪರಿಹಾರ ಮಾಡ್ಕೊಳ್ಬೋದು, ಬಗೆಹರಿಸ್ಕೊಳ್ಬೋದು. ಆದರೆ ನೀವು ಅದನ್ನೇ ದೊಡ್ಡದಾಗಿ ತಗೊಳ್ತೀರಿ, ಪ್ರಮಾದ ಮಾಡ್ಕೊಳ್ತೀರಿ, ಇನ್ನಷ್ಟು ಮತ್ತಷ್ಟು ಆ ಸಮಸ್ಯೆ ಜಟಿಲವಾಗ್ತಾ ಹೋಗುವಂಥದ್ದಾಗುತ್ತೆ. ಸಮಾಜದಲ್ಲಿ ಗೌರವವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನವನ್ನು ಮಾಡಬೇಕಾದಂಥದ್ದಾಗುತ್ತೆ. ಹಿರಿಯರ ಆಸ್ತಿಯ ವಿಚಾರದಲ್ಲಿ ಇರುವಂತಹ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಆ ವಿಷಯವನ್ನು ಬಹಳ ಸರಳವಾಗಿಯೋ ಅಥವಾ ಸುಲಭವಾಗಿಯೋ ಇಲ್ಲ ಕಾನೂನಾತ್ಮಕವಾದಂತಹ ಹೋರಾಟದಿಂದಲೋ ಆದಷ್ಟು ಶೀಘ್ರವಾಗಿ ಬಗೆಹರಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು ಅಂತ ಅರ್ಥ. ಹಳೆಯ ಬಾಕಿ ಏನಾದರೂ ಇದ್ದರೆ ಅದು ನಿಮಗೆ ಈ ದಿವಸ ಕೈ ಸೇರುವಂತಹ ಯೋಗ. ದಾಂಪತ್ಯದಲ್ಲಿ ಜಗಳ, ನೀವು ಹೇಳಿದ್ದು ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗದೇ ಇರ್ಬೋದು, ಮನೆಯವರ ಸಲಹೆ ಸೂಚನೆ ಮಾತು ನಿಮಗೆ ಸಮಾಧಾನ ಕೊಡದೇ ಇರ್ಬೋದು. ಹೀಗಾಗಿ ಕಲಹಕ್ಕೆ ಅವಕಾಶಗಳು ಹೆಚ್ಚಾಗುತ್ತೆ. ಲಕ್ಷ್ಮೀನಾರಾಯಣರ ಪ್ರಾರ್ಥನೆಯನ್ನು ಮಾಡಿ, ಲಕ್ಷ್ಮೀನಾರಾಯಣರಿಬ್ಬರ ಅನುಗ್ರಹದಿಂದ ನಿಮ್ಮ ಕೌಟುಂಬಿಕವಾದಂತಹ ಸಮಸ್ಯೆಗಳಿಗೆ ಒಂದಷ್ಟು ಮುಕ್ತಿ ಸಿಕ್ಕಲಿ, ನಿಮಗೆ ಎಲ್ಲ ವಿಷಯದಲ್ಲೂ ಕೂಡ ನೆಮ್ಮದಿ ಸಮಾಧಾನ ಅಂತ ಬರಲಿ. ಶುಭವಾಗಿ. ಮಕರ ರಾಶಿ ಆದಾಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳು ಪ್ರತಿಕೂಲವಾಗುತ್ತೆ. ಏನೋ ಹಣ ಬರ್ತಾ ಇರುತ್ತೆ, ಆದಾಯ ಬರ್ತಾ ಇರುತ್ತೆ, ಅಲ್ಲಿ ಇನ್ಯಾವುದೋ ತೊಂದರೆ ಬಂದು ಬರುವಂತಹ ಆದಾಯ ನಿಂತು ಹೋಗುತ್ತೆ, ಆದಾಯದ ಮೂಲಕ್ಕೆ ಧಕ್ಕೆ ಬರುತ್ತೆ ಅನ್ನುವಂಥದ್ದು ಅದನ್ನು ಗಮನಿಸ್ಕೊಳ್ಬೇಕು. ಸ್ನೇಹಿತರ ಜೊತೆಯಲ್ಲಿ ಜಗಳ ಮಾಡೋದಕ್ಕೆ ಅವಕಾಶಗಳಾಗುತ್ತೆ, ಜಗಳ ಮಾಡಬೇಡಿ ಅನ್ನುವಂಥದ್ದು ನಮ್ಮ ಸಲಹೆ. ಇಲ್ಲ, ನಾನು ಜಗಳನೇ ಮಾಡಿ ಜಗಳದಿಂದಲೇ ಎಲ್ಲವನ್ನು ಪರಿಹಾರ ಮಾಡ್ಕೊಳ್ತೀನಿ, ಜಗಳವೇ ಮುಖ್ಯ ಅನ್ನುವಂತಹ ಕೆಲವು ಮನಸ್ಥಿತಿ ಇರುವಂಥವರಿಗೆ ಏನೂ ಹೇಳೋದಕ್ಕೆ ಕಷ್ಟ ಆಗತ್ತೆ. ಅಂಥವರು ಜಗಳದಿಂದಲೇ ಆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕಾದಂಥದ್ದಿರುತ್ತೆ. ನಿಮ್ಮ ಅಭಿಪ್ರಾಯಗಳು ಏನೇ ಇರಲಿ ಅದನ್ನು ಸ್ಪಷ್ಟವಾಗಿ ಹೇಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿ. ಬಂಧುಗಳಿಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ಅಂತಹ ಪರಿಸ್ಥಿತಿ, ಅಂತಹ ಸಂದರ್ಭಗಳ ಒದಗಿ ಬರುತ್ತೆ. ಆಗ ಹಿಂದೆ ಮುಂದೆ ನೋಡುವಂತಹ ಪ್ರಮೇಯ ಬರುವುದಿಲ್ಲ. ತಂದೆಯವರಿಗೆ ಏನೋ ಸ್ವಲ್ಪ ಸಮಸ್ಯೆಗಳಾಗ್ಬೋದು, ತೊಂದರೆ ಆಗ್ಬೋದು, ಅಂದರೆ ಆರೋಗ್ಯ ಇರ್ಬೋದು, ಇಲ್ಲ ಅವರ ವ್ಯವಹಾರಗಳಿರ್ಬೋದು, ದುಡ್ಡು ಕಾಸಿಂದಿರ್ಬೋದು, ಹೀಗೆ ಸಮಸ್ಯೆಗಳು ಆಗಬಹುದು ಅಂತ ಅರ್ಥ. ಬಾಕಿ ಬರಬೇಕಾದಂತಹ ಹಣ ಏನಾದರೂ ಇದ್ದರೆ ಈ ದಿವಸ ಅವಕಾಶಗಳು ತುಂಬ ಕಡಿಮೆ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನವಗ್ರಹರನ್ನ ಪ್ರಾರ್ಥನೆ ಮಾಡಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬುದಾಗಿ 9 ಸಲ ಹೇಳಿಕೊಳ್ಳಿ. ಶುಭವಾಗಿ. ಕುಂಭರಾಶಿ, ನಿಮ್ಮ ಕೆಲಸದಿಂದ ನಿಮಗೆ ತೃಪ್ತಿ ಸಿಗುತ್ತೆ. ನಾನು ಯಾವುದೋ ಒಂದು ಕೆಲಸ ನನಗೆ ವಹಿಸಿದ್ರಪ್ಪ, ನನ್ನ ಜವಾಬ್ದಾರಿ ಇತ್ತು, ನಾನು ಆ ಕೆಲಸವನ್ನು ಪೂರ್ಣ ಮಾಡಿದ್ದೀನಿ, ಅದು ನನಗೆ ಆತ್ಮತೃಪ್ತಿಯನ್ನು ಕೊಟ್ಟಿದೆ ಅಂತ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ನಿಮಗೆ ಆನಂದವಾಗುತ್ತೆ. ತುಂಬ ಪರಿಶ್ರಮ ಪಡಬೇಕಾದಂತಹ ದಿವಸ ಇದು. ತುಂಬ ಕಷ್ಟಪಡಬೇಕಾಗತ್ತೆ. ಪ್ರತಿಯೊಂದು ವಿಷಯದಲ್ಲೂ ಕೂಡ ನಿಮ್ಮ ಶ್ರಮವೇ ಮುಖ್ಯವಾದಂತಹದ್ದು. ನಿಮ್ಮ ಆಸೆಗಳು ಅದು ಈಡೇರಬೇಕಾದ್ರೆ ಮತ್ತೆ ಪ್ರಯತ್ನಗಳನ್ನು ಮಾಡಬೇಕು. ಏನೋ ಮಧ್ಯದಲ್ಲಿ ಬೇಸರ ಮಾಡ್ಕೊಂಡು ಸುಮ್ಮನಾಗ್ಬಿಟ್ರೆ ಯಾವುದೋ ಒಂದು ಹಂತ ತಲುಪದಂತಹ ವಿಚಾರಗಳು ಕೂಡ ಮತ್ತೆ ಹಿನ್ನೆಲೆಗೆ ಬರುವಂಥದ್ದಾಗುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡಬೇಡಿ ಅಂತ ಅರ್ಥ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಭವಿಷ್ಯದ ಯೋಜನೆಗಳನ್ನು ಹಾಕ್ತೀರಿ. ಉದ್ಯೋಗಸ್ಥರಿಗೆ ಅನುಕೂಲಕರವಾದಂತಹ ದಿವಸ ಇದಾಗಿರುತ್ತೆ. ಉದ್ಯೋಗದಲ್ಲಿ ಒಂದಷ್ಟು ಅನುಕೂಲದ ಸೂಚನೆಗಳು ಕಾಣುವಂಥದ್ದಿದೆ. ನಿಗೂಢವಾದಂತಹ ವಿಚಾರಗಳು ನಿಮಗೆ ಗೊತ್ತಾಗಿ ವಿಸ್ಮಯವಾಗುತ್ತೆ. ಇಷ್ಟು ದಿವಸವೂ ಅದೇ ವಿಷಯದ ಸುತ್ತಮುತ್ತ ಇದ್ವಿ, ಆದರೆ ಅದರಲ್ಲಿರ್ತಕ್ಕಂತಹ ವೈಶಿಷ್ಟ್ಯ ಗೊತ್ತಿರಲಿಲ್ಲ ಅಂತ ಹೇಳಿ ಆಶ್ಚರ್ಯಚಕಿತರಾಗ್ತೀರಿ. ಇದು ನಿಮ್ಮನ್ನು ವಿಸ್ಮಯಗೊಳಿಸುತ್ತೆ ಅಂತ ಹೇಳಬೇಕು. ಸರಸ್ವತಿ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಯಾರ ಜೊತೆಯಲ್ಲೂ ಕೂಡ ನಿಮ್ಮ ವಿಶ್ವಾಸವನ್ನು ಹಾಳು ಮಾಡಿಕೊಳ್ಬೇಡಿ. ಯಾರು ಯಾವುದೇ ಮಾತುಗಳನ್ನು ಆಡಲಿ, ನಿಮ್ಮ ವಿಶ್ವಾಸ ನಿಮ್ಮ ಕೈಲಿ ಇರಲಿ ಅನ್ನುವಂಥದ್ದು ಬುದ್ಧಿವಂತಿಕೆಯಿಂದ ಹೆಜ್ಜೆಯನ್ನು ಇಟ್ಟರೆ ಬಹಳ ಒಳ್ಳೆಯದು. ಇದು ಯಾವುದು ತಿಳುವಳಿಕೆ ಅಂತ ಹೇಳಿ ಅನ್ಕೊಳ್ಳೋದು ಬೇಡ. ನಿಮ್ಮಲ್ಲಿರ್ತಕ್ಕಂತಹ ದೌರ್ಬಲ್ಯಗಳನ್ನು, ಲೋಪದೋಷಗಳನ್ನು ತಿದ್ದುಕೊಳ್ತಕ್ಕಂತಹ ಒಂದು ಪಾಠವಾದರೆ ಅದು ಅನುಕೂಲವಾದೀತು. ಹೃದ್ರೋಗಿಗಳಿಗೆ ಅತಿಯಾದಂತಹ ಸಮಸ್ಯೆ ಕಾಡಬಹುದು, ತೊಂದರೆಯೂ ಕೂಡ ಇದೆ ಅಂತ ಅರ್ಥ. ಕೋಪ ತುಂಬ ನಿಯಂತ್ರಣದಲ್ಲಿ ಇರಬೇಕು. ನಿಮ್ಮ ಕೆಲಸದ ಬಗ್ಗೆ ಪರಿಪೂರ್ಣವಾದಂತಹ ಗಮನವನ್ನು ಹರಿಸಿ. ವಿದ್ಯಾರ್ಥಿಗಳು ಅಭ್ಯಾಸದ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ನಿರ್ಲಕ್ಷ್ಯವನ್ನು ತೋರಿಸಬೇಡಿ. ಕೆಲವರಿಗೆ ಈಗ ಪರೀಕ್ಷೆಗಳು ನಡೀತಾ ಇರತಕ್ಕಂಥದ್ದು, ಆಗಿರುವಂತಹ ಪರೀಕ್ಷೆಗಳು, ಇದೆಲ್ಲದರ ಬಗ್ಗೆ ಆತಂಕಗಳಿರುತ್ತೆ. ಆ ಆತಂಕವನ್ನು ನಿಮ್ಮ ಫಲಿತಾಂಶ ಬರುವವರೆಗೂ ಕೂಡ ನೀವು ಹಾಗೇ ಅನುಭವಿಸ್ತಾ ಇರ್ತೀರಿ. ಆದರೆ ಯಾವಾಗ ಮನಸ್ಸಿಗೆ ಒಂದು ಸಮಾಧಾನ, ಒಂದು ತೃಪ್ತಿ ಸಿಕ್ಕತ್ತೆ ಅಂತಂದರೆ ನಿಮಗಿರತಕ್ಕಂತಹ ಒಂದು ನಂಬಿಕೆ, ಏಕಾಗ್ರತೆಯಿಂದ ಅಧ್ಯಯನವನ್ನು ಮಾಡಿ
ಪರೀಕ್ಷೆಯನ್ನು ಎದುರಿಸಿರ್ತಕ್ಕಂಥದ್ದು ಆ ಒಂದು ಧೈರ್ಯ ಸಮಾಧಾನವನ್ನು ಕೊಡುತ್ತೆ ಹೊರತಾಗಿ ಬೇರೆ ಇನ್ಯಾವುದೂ ಕೂಡ ಇರುವುದಿಲ್ಲ ಅಂತ ಅರ್ಥ. ಸೂರ್ಯನಾರಾಯಣನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.